ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರತ್ನಲೋಕ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಒಂದು ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಕ್ವಿಕ್ಕಾಗಿ. ಮೊದಲಿಗೆ ನಾನು 3 ಥರದ ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳು, ಹೆಸರುಬೇಳೆ, ತೊಗರಿಬೇಳೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ನಾನೊಂದು ಅರ್ಧ ಗಂಟೆ ಕಾಲ ನೆನೆಸ್ಕೊತೀನಿ. ನೆನೆಸ್ಕೊಂಡು ಆದಮೇಲೆ ನಾನು ಬಳಸೋದು. ಅದನ್ನು ಕುಕ್ಕರಲ್ಲಿ ಹಾಕಿ ನಾನು ಬಳಸುತ್ತಿರುವ ಸೊಪ್ಪು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಅಷ್ಟೇ ನೀರಲ್ಲಿ ನಾನು ಒಂದು 20 ನಿಮಿಷ ಅಥವಾ ಒಂದು 10 ನಿಮಿಷ ನೆನೆಸಿಡ್ತೀನಿ. ಯಾಕಂದರೆ ಅದ್ರ ಮಣ್ಣೆಲ್ಲ ಕೆಳಗೆ ಬಂದು ಇರುತ್ತೆ. ಆಗ ಒಂದು 5 ಟೈಮ್ಸ್ ನಾನು ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕುಕ್ಕರಿಗೆ ಹಾಕ್ಕೊತೀನಿ. ಸೊಪ್ಪಿಗೆ ನಾನು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ನಾನು ಹಾಕ್ತೀನಿ. ನಿಮಗೆ ಒಂದು 2 ಟೊಮೊಟೊ, ಒಂದು 2 ಈರುಳ್ಳಿ, ಒಂದು ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು, ಒಂದು 4ರಿಂದ 5 ಮೆಣಸಿನ್ಕಾಯಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾನು ಕುಕ್ಕರ್ ಮುಚ್ಚಿ ಕೂಗಿಸ್ಕೊತಾ ಇದ್ದೀನಿ. ನಾನೊಂದು 2 ವಿಸಿಲ್ ಕೂಗಿಸ್ಕೊತೀನಿ. ಅದು ತಣ್ಣಗಾದ್ಮೇಲೆ ಓಪನ್ ಮಾಡಿ ನಾನಿಲ್ಲಿ ಯಾವುದೇ ಥರದ ಮಿಕ್ಸಿ ಯೂಸ್ ಮಾಡ್ತಾಯಿಲ್ಲ, ಕೈಯಲ್ಲೇ ಮಸಿತಾ ಇದ್ದೀನಿ. ಚೌಟಿಂದ ನಾನು ಮಸಿದ್ದೀನಿ. ನಿಮ್ಮ ಮನೇಲಿ ಮಸಿಯೋ ಕೋಲು ಅದಿದ್ದರೆ ಅದರಿಂದನೂ ಮಸಿಬೋದು. ಅದು ಸೊಪ್ಪು ಬೇಯಿಸಿದ ನೀರೇನಿರುತ್ತೆ ಅದನ್ನು ಸಪ್ರೇಟ್ ಮಾಡಿ ಬರೀ ಸೊಪ್ಪು ಮಾತ್ರ ಇರುತ್ತಲ್ವ, ಸೊಪ್ಪು, ಬೇಳೆ, ಟೊಮೊಟೊ, ಈರುಳ್ಳಿ ಅದನ್ನೆಲ್ಲ ಕ್ಲೀನಾಗಿ ಮಸಿಬೇಕು. ಕೈಯಲ್ಲೇ ಚೆನ್ನಾಗಿ ಮಸಿದ್ರೆ ಅದು ಗಟ್ಟಿಯಾಗುತ್ತೆ. ಆಗ ನಾವೇನು ಸೊಪ್ಪು ಬೇಯಿಸಿದಂಥ ನೀರಿರುತ್ತೆ ಅದನ್ನು ಅದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಒಗ್ಗರಣೆ ಕೊಡಲಿಕ್ಕೆ ಒಂದು ಪಾತ್ರೆ ಇಡಿ, ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ್ಮೇಲೆ ನಾವೇನು ಮಸ್ತಿರೋಂಥ ಸೊಪ್ಪಿರುತ್ತೆ ಅದನ್ನು ಎತ್ತಿ ಅದಕ್ಕೆ ಬಗ್ಗಿಸ್ಬೇಕು. ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನಷ್ಟು ಮತ್ತು ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಯಾಕಂದರೆ ನಾವು ಮೊದಲೇ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾಯಿದ್ದೀನಿ. ನಾನು ಸಾಂಬಾರಿಗೆಲ್ಲ ಕಲ್ಲುಪ್ಪನ್ನೇ ಬಳಸೋದು. ಒಂದು 5ರಿಂದ 6 ನಿಮಿಷ ಸಾಂಬಾರನ್ನ ಕುದಿಸ್ಕೊಳ್ಳಿ. ಸಾಂಬಾರು ರೆಡಿ ಆಗುತ್ತೆ. ತಟ್ಟೆಗೆ ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ ಹಾಕ್ಕೊಂಡು ತಿಂತಾಯಿರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ.